ಮೇಡಮ್ ಸ್ಮಾಲ್ ಸ್ಕ್ರೀನ್ ಯಾಕಂದ್ರೆ ನೀವು ಕಲರ್ಸ್ ಅಲ್ಲೇ ವರ್ಕ್ ಮಾಡೋದ್ರಿಂದ ಈಗ ಗಿಲ್ಲಿ ಅವರು ಬಿಗ್ ಬಾಸ್ ಹೋಗಿರುವಂತದ್ದು ಡೆವಿಲ್ ಅಲ್ಲಿ ಆಕ್ಟ್ ಮಾಡಿರುವಂತದ್ದು. ಸೊ ಗಿಲ್ಲಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಬಿಗ್ ಬಾಸ್ ನೋಡ್ತಿರ್ತೀರಾ? ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅವರ ಆಟವನ್ನ ನೋಡ್ತಿರ್ತೀರಾ ಅಂತ? ಅಲ್ಲ ಅದೇ ನನ್ಗೊಂಥರ ಆಶ್ಚರ್ಯನೇ ಆಗ್ತಾ ಇತ್ತು. ಯಾಕಂದ್ರೆ ಅದ್ರಲ್ಲಿ ಬೇರೆ ತರನೇ ಆಡ್ತಾರೆ, ಇಲ್ಲಿ ಬೇರೆ ತರನೇ ಇದ್ರು. ಸೊ ಬಟ್ ಅಫ್ಕೋರ್ಸ್ ಅವ್ರು ಈಸ್ ವೆರಿ ಟ್ಯಾಲೆಂಟೆಡ್ ಅಂತ ಗೊತ್ತು. ಅದರಿಂದನೇ ಅವ್ರಿಗೆ ಅವಕಾಶನೂ ಸಿಗ್ತಾ ಇರೋದು ಅಂತನೂ ಗೊತ್ತು. ಸೊ ಅದರಿಂದ ಐ ಥಿಂಕ್ ಇಟ್ಸ್ ಬಿಗ್ ಬಾಸ್ ಅಲ್ಲಿ ಯು ಹ್ಯಾವ್ ಟು ಪ್ಲೇ ದ ಗೇಮ್, ಯು ಕ್ಯಾನ್ ಡೂ ಎನಿಥಿಂಗ್. ಇಲ್ಲಿ ಅವರ ಆಕ್ಚುಯಲ್ ಟ್ಯಾಲೆಂಟ್ ಪ್ರೊಜೆಕ್ಟ್ ಆಗುತ್ತೆ. ಸೊ ಡೆವಿಲ್ ಅಲ್ಲಿ. ಸೊ ಐ ಆಮ್ ಹ್ಯಾಪಿ ಫಾರ್ ಹಿಮ್. ಶೂಟಿಂಗ್ ಸೆಟ್ ಅಲ್ಲಿ ಸಿಕ್ಕಿದ್ರ ಗಿಲ್ಲಿ ಅವರು ನಿಮ್ಗೆ? ನನಗೆ ಸಿಕ್ಕಿಲ್ಲ, ನನಗಿಲ್ಲ. ಫೈನಲ್ ಡಿಸೆಂಬರ್ 11ಕ್ಕೆ ರಿಲೀಸ್ ಆಗ್ತಿದೆ ಮೇಡಮ್. ನೀವೇ ಹೇಳಿದ್ರಿ ದರ್ಶನ್ ಅವ್ರಿಗೆ ಆನೆ ಬಲ ಅಂತಂದ್ರೆ ಗಜಬಲ ಅನ್ನುವಂಥದ್ದಾದ್ರೆ ಹೆಂಡತಿ ಸಪೋರ್ಟ್ ಸಿಕ್ಕಿರುವಂಥದ್ದು ಪ್ರತಿಯೊಂದು ಹಂತದಲ್ಲಿ. ಈವನ್ ಆ ಒಂದು ಇನ್ಸಿಡೆಂಟ್ ಆದಾಗ್ಲೂ ಕೂಡ ಅವರು ಕೈ ಬಿಡದೆ ನಡೆದಿರುವಂಥದ್ದು. ಸೊ ದರ್ಶನ್ ಫ್ಯಾನ್ಸ್ಗಾಗಿರ್ಬೋದು ಅಥವಾ ವಿಜಯಲಕ್ಷ್ಮಿ ಅವರಿಗೆ ಅಥವಾ ದರ್ಶನ್ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಏನ್ ಹೇಳ್ತೀರಾ ಅಂತ? ಹ್ಯಾಟ್ಸ್ ಆಫ್ ಟು ಯು. ದೇವರ ಅನುಗ್ರಹ ಇರಲಿ, ಆದಷ್ಟು ಬೇಗ ಈ ಪ್ರಾಬ್ಲಮ್ ಸಾಲ್ವ್ ಆಗಲಿ. ಆ್ಯಂಡ್ ಡಿಸೆಂಬರ್ 11th ಸಿನಿಮಾ ರಿಲೀಸ್ ಆದಾಗ ಎಲ್ಲರೂ ಸಪೋರ್ಟ್ ಮಾಡಿ ಈ ಸಿನಿಮಾನ ಗೆಲ್ಸ್ಲಿ ಎಲ್ಲರೂ ಸೇರ್ಕೊಂಡು ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಂದಷ್ಟು ಸಮಯವನ್ನು ನಮಗೋಸ್ಕರ ಕೊಟ್ಟಿದ್ದಕ್ಕೆ. ಒಳ್ಳೇದಾಗ್ಲಿ, ಡೆವಿಲ್ ಸಿನಿಮಾ ಹಿಟ್ ಆಗಲಿ. ಅಫ್ಕೋರ್ಸ್ ಹಾಗೆ ಆಗುತ್ತೆ ಕೂಡ, ಬಿಕಾಸ್ ಯಾಕಂತಂದ್ರೆ ಸಾಗರದಷ್ಟು ಡಿ ಬಾಸ್ ಪಡೆ ಅವರ ಒಂದು ಸಿನಿಮಾಗೋಸ್ಕರ ವೇಟ್ ಮಾಡ್ತಾರೆ. ನಿಮಗೆ ಈ ಒಂದು ಸಿನಿಮಾದಿಂದ ಮತ್ತಷ್ಟು ಅವಕಾಶಗಳು ಸಿಗುವಂತಾಗ್ಲಿ, ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.